ಎಚ್ಎನ್ ವ್ಯಾಲಿ ನೀರಿನಲ್ಲಿ ಅಕ್ರಮ ಮೀನು ಸಾಕಾಣಿಕೆ, ವಿವಿಧೆಡೆ ಎಗ್ಗಿಲ್ಲದೆ ಮಾರಾಟ, ಜನರ ಆರೋಗ್ಯದ ಜೊತೆ ಚೆಲ್ಲಾಟ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ, ಅಂಬೇಡ್ಕರ್ ಕುರಿತ ಹೇಳಿಕೆಗೆ ಖಂಡನೆ, ದಲಿತ ಸಂಘಟನೆಗಳಿಂದ ಪ್ರತಿಭಟನೆ. ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ, ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಸಿದ್ಧ, ಸಚಿವ ಸತೀಶ್ ಜಾರಕಿಹೊಳಿ. ಪ್ರೀತಿಗೆ ಜಾತಿ ಅಡ್ಡ, ಅಂತರ್ಜಾತಿ ವಿವಾಹಕ್ಕೆ ಪೋಷಕರ ವಿರೋಧ, ಯುವಕನ ಜೊತೆ ತೆರಳಿದ ಯುವತಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಬಯಲು ಸೀಮೆ ಜಿಲ್ಲೆಗಳಿಗೆ ಅಂತರ್ಜಲ ಮಟ್ಟ ಹೆಚ್ಚಿಸಲು ರಾಜ್ಯ ಸರ್ಕಾರ ಬೆಂಗಳೂರಿನ ಕೊಳಚೆ ನೀರನ್ನ ಸಂಸ್ಕರಿಸಿ ಪೈಪ್ಲೈನ್ಗಳ ಮೂಲಕ ಆ ಜಿಲ್ಲೆಯ ಕೆರೆಗಳಿಗೆ ಹರಿಸಲಾಗುತ್ತಿದೆ. ಆದರೆ ಅಂತಹ ವಿಷಕಾರಿ ನೀರಿನಲ್ಲಿ ಅಕ್ರಮವಾಗಿ ಮೀನು ಸಾಕಾಣಿಕೆ ಮಾಡಿ ಮಾರಾಟ ಮಾಡಲಾಗುತ್ತಿದೆ. ಇದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತಾಗಿದೆ. ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಎಚ್ಎನ್ ವ್ಯಾಲಿ ಯೋಜನೆಯಡಿಯಲ್ಲಿ ಬೆಂಗಳೂರಿನ ಹೆಬ್ಬಾಳ, ನಾಗವಾರ ಕೆರೆಗಳ ತ್ಯಾಜ್ಯ ನೀರನ್ನು ಸಂಸ್ಕರಿಸಿದ ನೀರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ಹರಿಸಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ ಕೆರೆ, ಮುಷ್ಟೂರು ಕೆರೆ, ಅಮಾನಿ ಗೋಪಾಲಕೃಷ್ಣ ಕೆರೆ ಸೇರಿದಂತೆ ಹಲವಾರು ಕೆರೆಗಳಿಗೆ ಎಚ್ಎನ್ ವ್ಯಾಲಿಯ ವಿಷಕಾರಿ ನೀರನ್ನು ತುಂಬಿಸಲಾಗ್ತಾ ಇದೆ. ಆದರೆ ಇಂತಹ ವಿಷಕಾರಿ ನೀರಿನಲ್ಲಿ ಅನಧಿಕೃತವಾಗಿ ಮೀನುಗಾರಿಕೆ ಸಹ ಮಾಡ್ತಾ ಇದ್ದಾರೆ. ರಾಜಾರೋಷವಾಗಿ ಮೀನುಗಾರಿಕೆ ಮಾಡಿ ಈ ವಿಷಗಾರಿಕೆ ನೀರಿನಲ್ಲಿ ಮೀನುಗಳನ್ನು ಬೆಳೆದು ಮಾರಾಟ ಮಾಡಲಾಗ್ತಾ ಇದೆ. ಮೀನು ಪ್ರಿಯರಿಗೆ ಜಕ್ಕಲಮಡುಗು ಕೆರೆಯ ಮೀನುಗಳು, ಗುಡಿಬಂಡೆ ಕೆರೆಯ ಮೀನುಗಳು ಅಂತ ಸುಳ್ಳು ಹೇಳಿ ಮಾರಾಟ ಮಾಡ್ತಿದ್ದಾರೆ. ಇಂತಹ ಮೀನುಗಳನ್ನು ತಿನ್ನೋದ್ರಿಂದ ಜನರ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀರಲಿದೆ ಅನ್ನುತ್ತಾರೆ ಪರಿಸರವಾದಿಗಳು. ಎರಡು ಹಂತಗಳಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ, ಅಮಾನಿ ಗೋಪಾಲಕೃಷ್ಣ ಕೆರೆ, ಮುಷ್ಟೂರು ಕೆರೆ ಮತ್ತಿತರೆ ಕೆರೆಗಳಿಗೆ ಏನು ಹರಿಸ್ತಾ ಇದ್ದಾರೆ, ಇದು ಆ ಕೆರೆಯ ಹತ್ರನೇ ಒಂದು ಬೋರ್ಡ್ ಹಾಕಿರ್ತಾರೆ. ಈ ಕೆರೆಯ ನೀರು ಕುಡಿಲಿಕ್ಕಾಗಲಿ ಕೃಷಿಗಾಗಲಿ ಬಳಸಬಾರ್ದು, ಅದನ್ನು ಆ ರೀತಿ ಅನಧಿಕೃತವಾಗಿ ಏನಾದ್ರು ಬಳಸಿದ್ರೆ ಅವ್ರನ್ನ ಶಿಕ್ಷೆಗೆ ಒಳಪಡಿಸ್ತೀವಿ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಇಂಥ ನೀರನ್ನು ಇವತ್ತು ಕುರಿ ಮೇಕೆ ಸಹ ಮೂಸಿ ನೋಡೋದಿಲ್ಲ, ದನ ಕರುಗಳಂತೂ ಕುಡಿಯೋದೇ ಇಲ್ಲ. ಮತ್ತು ಇಂಥ ನೀರಿನಲ್ಲಿ ಅನೇಕ ರೀತಿಯಾದಂಥ ಮಾರಣಾಂತಿಕ ಏನು ಈಗ ಬ್ಯಾಕ್ಟೀರಿಯಾ ಇರ್ಬೋದು, ಟಾಕ್ಸಿಕ್ ಇವರು ಇರ್ಬೋದು, ಭಾರಿ ಲೋಹದ ಅಂಶಗಳಿರ್ಬೋದು, ಇವೆಲ್ಲ ಇರುವ ಸಾಧ್ಯತೆ ಇರೋದರಿಂದ ಇಂಥ ನೀರಿನಲ್ಲಿ ಬೆಳೆಯುವಂಥ ಮೀನುಗಳನ್ನು ಇವತ್ತು ಅನಧಿಕೃತವಾಗಿ ಮತ್ತು ಅಕ್ರಮವಾಗಿ ಯಾವ ಸಾರ್ವಜನಿಕರು ಅವರಿಗೆ ಮಾಹಿತಿನೇ ಕೊಡದೆ ಇವತ್ತು ಈ ರೀತಿಯಾದಂಥ ಕಲುಷಿತ ನೀರಿನಲ್ಲಿ ಬರುವಂಥ ಮೀನನ್ನು ಕೊಡೋದ್ರಿಂದ ಅದು ಮುಂದಿನ ದಿನಗಳಲ್ಲಿ ಅನೇಕ ರೀತಿಯಾದಂಥ ಅನಾರೋಗ್ಯಕ್ಕೆ ತುತ್ತಾಗುವಂಥ ಮತ್ತು ಮಾರಣಾಂತಿಕ ಕಾಯಿಲೆಗಳಿಗೆ ಇವತ್ತು ಲಿವರು ಮತ್ತು ಕ್ಯಾನ್ಸರು, ಕಿಡ್ನಿ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತದೆ. ಇದನ್ನು ಅಧಿಕಾರಿಗಳು ಕೂಡಲೇ ಇದನ್ನು ತನಿಖೆ ಮಾಡಿ ಈ ರೀತಿ ಅಕ್ರಮ ಮಾಡ್ತಾ ಇರತಕ್ಕಂಥವ್ರನ್ನ ರೈಡ್ ಮಾಡಿ ಅವರಿಗೆ ಸೂಕ್ತವಾದಂಥ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಿಸೋದ್ರ ಜೊತೆಗೆ ಈ ಅಮಾಯಕರು ಎಲ್ಲೋ ಬೀದಿಯಲ್ಲಿ ಸಿಕ್ಕಿದ್ರೆ ಮೀನು ನಾವು ತಿನ್ನೋಣ ಅಂತ ನೋಡ್ತಾರೆ. ಅವರಿಗೆ ಅದರ ಮೂಲ ಯಾವುದು, ಅದು ನದಿಯಿಂದ ಬಂತ, ಕೆರೆಯಿಂದ ಬಂತ, ಅಥವಾ ಮಳೆ ನೀರಿನಿಂದ ತುಂಬಿರ್ತಕ್ಕಂಥ ಕೆರೆಯಿಂದ ಬಂತ, ಯಾವುದೂ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಬಡವರನ್ನು ನಿಜವಾಗ್ಲೂ ರಕ್ಷಣೆ ಮಾಡಬೇಕು ಅಂದರೆ ಇದಕ್ಕೆ ಜಿಲ್ಲಾಡಳಿತ ಮತ್ತು ಮೈನರ್ ಇರಿಗೇಷನ್ ಇಲಾಖೆಯವರು ಕೂಡಲೇ ಕ್ರಮ ಜರುಗಿಸಬೇಕು. ಇಲ್ಲಾಂದರೆ ಖಂಡಿತ ಇದನ್ನು ಸರ್ಕಾರದ ಗಮನದಲ್ಲಿರ್ತಕ್ಕಂಥ ಮಂತ್ರಿಗಳಾಗಲಿ ಅಥವಾ ಶಾಸಕರಾಗಲಿ ಇದರ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೆ. ನೋಡಿ, ಯಾವುದೇ ರೀತಿಯಾದಂಥ ಮೀನು ನದಿಯಲ್ಲೋ ಅಥವಾ ಸಮುದ್ರದಲ್ಲೋ ಇದ್ದಾಗ ಅದು ಖಂಡಿತ ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆದರೆ ಕಲುಷಿತ ನೀರಿನಲ್ಲಿರ್ತಕ್ಕಂಥದ್ದು ಅಥವಾ ಕಲುಷಿತ ನೀರಿನಲ್ಲಿ ಅನೇಕ ರೀತಿಯಾದಂಥ ಭಾರಿ ಲೋಹದ ಅಂಶಗಳಾಗಲಿ ಅಥವಾ ಬೇರೆ ಬೇರೆ ರೀತಿಯಾದಂಥ ವೈರಸ್ಸು, ಟಾಕ್ಸಿಕ್ಸ್ ಇವೆಲ್ಲವನ್ನು ತಗೊಂಡಿರ್ತಕ್ಕಂಥ ಮೀನು ಖಂಡಿತ ತಿಂದರೆ ಅದು ಬದುಕಿರ್ಬೋದು ಮೀನು, ಆದರೆ ಮೀನಿಗೆ ಬಹಳ ರೆಸಿಸ್ಟೆನ್ಸ್ ಇರ್ತದೆ. ಅದು ಬದುಕಿದ್ರೂ ಅಂಥ ಮೀನನ್ನು ತಿನ್ನೋದ್ರಿಂದ ಹಲವಾರು ರೀತಿಯಾದಂಥ ಕಾಯಿಲೆಗಳು ಬರ್ತವೆ. ಖಂಡಿತ ಇದನ್ನು ತಿನ್ನುವುದು ಆರೋಗ್ಯಕ್ಕೆ ಅಷ್ಟೊಂದು ತುಂಬ ದೊಡ್ಡ ಅಪಾಯ. ಇದನ್ನು ಇಂಥ ಕಲುಷಿತ ನೀರಿನಿಂದ ಬರುವಂಥ ಮೀನನ್ನು ಯಾವುದೇ ಕಾರಣಕ್ಕೂ ಬಡವರಿಗೆ ಮಾರಾಟ ಮಾಡದೇ ಇರೋ ಥರ ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಜಿಲ್ಲಾಡಳಿತದ ಕರ್ತವ್ಯ ಮತ್ತು ಮೈನರ್ ಇರಿಗೇಷನ್ನ ಭಾಳ ಕರ್ತವ್ಯ ಆಗಿದೆ.
ಇನ್ನು ಎಚ್.ಎನ್. ವ್ಯಾಲಿ ನೀರು ಹರಿಯುವ ಕೆರೆಯ ನೀರನ್ನು ಕೇವಲ ಅಂತರ್ಜಲ ವೃದ್ಧಿಗೆ ಮಾತ್ರ ಬಳಸಬೇಕು. ಸಂಸ್ಕರಿಸಿದ ನೀರನ್ನು ನೇರವಾಗಿ ಕುಡಿಯಲು ಅಥವಾ ಕೃಷಿಗೆ ಬಳಸಬಾರದು ಹಾಗೂ ಅಂತರ್ಜಲ ವೃದ್ಧಿಗೆ ಬಿಟ್ಟು ಬೇರೆ ಉದ್ದೇಶಗಳಿಗೆ ಬಳಸುವಂತಿಲ್ಲ ಅಂತ ಸಣ್ಣ ನೀರಾವರಿ ಇಲಾಖೆ ಸ್ಪಷ್ಟವಾಗಿ ಬೋರ್ಡ್ಗಳನ್ನು ಹಾಕಿದೆ. ಆದರೆ ಇದ್ಯಾವುದಕ್ಕೂ ಡೋಂಟ್ ಕೇರ್ ಎನ್ನುತ್ತಾ ಇರುವಂತಹ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ಮೀನುಗಾರರ ಮೂಲಕ ರಾಜಾರೋಷವಾಗಿ ಇಲ್ಲಿನ ಮೀನುಗಳನ್ನು ಹಿಡಿಸಿ ಮಾರಾಟ ಮಾಡಿಸ್ತಿದ್ದಾರೆ. ಇದರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಅನ್ನೋ ಮಾಹಿತಿ ಅರಿತ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಮತ್ತು ಜಿಲ್ಲಾಧಿಕಾರಿ ಪಿ.ಎನ್. ರವೀಂದ್ರ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ. ಈಗ ಏನು ಅದನ್ನು ಮೈನರ್ ಇರಿಗೇಷನ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಫಿಶರೀಸ್ ಡಿಪಾರ್ಟ್ಮೆಂಟ್ನಿನ DD ಅವರಿಗೆ ನಾನು ಸೂಚನೆಯನ್ನು ಕೊಡ್ತೀನಿ. ಗೊತ್ತಿದ್ದಲ್ಲ, ಈ ಒಂದು ಕೆರೆಗಳಲ್ಲಿ ಮೀನುಗಾರಿಕೆಯನ್ನು ಮಾಡ್ತಕ್ಕಂಥದ್ದನ್ನು ನಿಷೇಧವನ್ನು ಇದ್ದಾಗ್ಯೂ ಕೂಡ ಅಲ್ಲಿ ಬೆಳೆದಿರ್ತಕ್ಕಂಥ ಮೀನು ಮರಿಗಳನ್ನು ಹಿಡಿದು ಅದನ್ನು ಸಾರ್ವಜನಿಕ ಬಳಕೆಗೆ ಉಪಯೋಗಿಸ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಏನು ತೆಗೆದುಕೊಳ್ಬೇಕೋ ಅದನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತೆಗೆದುಕೊಳ್ತಾರೆ. ಅದನ್ನು ನಾನು ಹೇಳಲಿಕ್ಕಾಗೋದಿಲ್ಲ. ಗೊತ್ತೈತಲ್ಲ, ಎಚ್.ಎನ್. ವ್ಯಾಲಿ ನೀರು ಸಂಸ್ಕರಣೆ ಆಗಿ ನಂತರದಲ್ಲಿ ನಾವು ನಮ್ಮ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥದ್ದು. ಡೈರೆಕ್ಟು ಯುಟಿಲೈಸೇಷನ್ ಇಲ್ಲ, ಅದು ಅಂಡರ್ಗ್ರೌಂಡಲ್ಲಿ ಹೋಗ್ಬಿಟ್ಟು ರೀಚಾರ್ಜ್ ಆಗಿ ಆ ನೀರನ್ನು ನಾವು ಬೋರ್ವೆಲ್ಗಳ ಮೂಲಕ ಬಳಸ್ತಕ್ಕಂಥದ್ದು ಇರೋದ್ರಿಂದವ ಯಾರೂ ಕೂಡ ನೇರವಾದಂಥ ಒಂದು ಬಳಕೆಯನ್ನು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ರಿಕ್ವೆಸ್ಟ್. ಮೀನುಗಾರಿಕೆದು ಮಾಡುವಂಥದ್ದಕ್ಕೆ ಅಕ್ರಮವಾಗಿ ಮಾಡುವಂಥದ್ದು ಇವತ್ತು ನಮ್ಮ ಜನ ಯಾವ್ಯಾವ ರೀತಿಯಲ್ಲಿ ಏನೇನು ಮಾಡ್ತಾರೆ ಅಂತಕ್ಕಂಥದ್ದಕ್ಕೆ ಇವತ್ತು ನಾವು ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮೀನುಗಾರಿಕೆ ಇಲಾಖೆಯವರು ಹರಾಜು ಮುಖಾಂತರ ಕೆಲವು ಕೆರೆಗಳನ್ನು ಕೊಡ್ತಾರೆ. ಅದು ಸಣ್ಣ ನೀರಾವರಿ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರೇ ಆ್ಯಕ್ಷನ್ ಮಾಡಬೇಕು. ಈಗ ಎಚ್.ಎನ್. ವ್ಯಾಲಿ ನೀರು ಬಂದಿರತಕ್ಕಂಥದ್ರಲ್ಲಿ ಇವತ್ತು ಅದನ್ನು ನಾವು ಅಂತರ್ಜಲ ವೃದ್ಧಿಗಾಗಿ ಅದನ್ನು ನೀರನ್ನು ಕೆರೆಗಳಲ್ಲಿ ತುಂಬಿಸ್ತಾ ಇರ್ತಕ್ಕಂಥದ್ದು. ಇನ್ನು ಅಲ್ಲಿ ನೀರು ಇರ್ತದೆ, ಅಲ್ಲಿ ಅಕ್ರಮವಾಗಿ ಮಾಡ್ತಾ ಇರ್ತಕ್ಕಂಥ ವಿಚಾರ ಆ ರೀತಿ ಏನಾದರೂ ಇದ್ದರೆ ಯಾರು ಮಾಡಿದ್ದಾರೆ ಏನು ಅಂತಕ್ಕಂಥ ಮಾಹಿತಿ ಕೊಟ್ಟರೆ ಮೀನುಗಾರಿಕೆ ಇಲಾಖೆಯವ್ರಿಗೆ ಹೇಳಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತಕ್ಕಂಥದ್ದು. ಮತ್ತು ಅವರು ಏನು ಹರಾಜು ಮುಖಾಂತರ ತೆಗೆದುಕೊಂಡಿದ್ದೀರಾ ಇಲ್ಲ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಸರ್, ಮೀನು ಯೋಗ್ಯವಲ್ಲ ಸರ್, ತಿನ್ನೋದಕ್ಕೆ ಸ್ಲೋ ಪಾಯ್ಸನ್ ರೀತಿಯಾಗಿ ಅದು ಅಲ್ಲ, ಯಾವ ಮೀನು ಅಂತ ಹೇಳ್ಬೇಕು. ಈಗ ಇದು ಏನೋ ಇವತ್ತು ಅಲ್ಲ ಹೇಳ್ತೀನಿ ಕೇಳಿ, ಅಲ್ಲ ಅದು ಅದಕ್ಕೆ ಇವತ್ತು ಈಗ ಎಚ್.ಎನ್. ವ್ಯಾಲಿ ನೀರಲ್ಲಿ ತರಕಾರಿ ಬೆಳೀತಾರೆ, ಇನ್ನೊಂದು ಬೆಳೀತಾರೆ ಅಂತಕ್ಕಂಥದ್ದು ಮೊನ್ನೆಲ್ಲ ಕೆಲವೆಲ್ಲ ವರದಿಗಳು ಬಂದಿದ್ದಾವೆ. ಆ ಥರ ಏನು ತೊಂದರೆ ಇಲ್ಲ ಅಂತಕ್ಕಂಥದ್ದು. ಇದು ಉದ್ದೇಶ ಇಷ್ಟೇ, ಎಚ್.ಎನ್. ವ್ಯಾಲಿಯಲ್ಲಿ ಕೃಷಿಗೆ ಬಳಸಬೇಕು ಅಂತಿಲ್ಲ, ಅಂತರ್ಜಲ ವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶ. ಅದರಲ್ಲಿ ಮೀನುಗಾರಿಕೆಗೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡೋಣ. ಯಾಕಂದರೆ ಯಾವ ರೀತಿ ಅದು ಸರಿ ಅಂತಕ್ಕಂಥದ್ದು ನೋಡೋಣ. ಒಟ್ಟಾರೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸಬೇಕು ಅನ್ನೋ ಮಾತಿನಂತೆ ಗೊತ್ತಿದ್ರೂ ಸಹ ವಿಷಕಾರಿ ಎಚ್.ಎನ್. ವ್ಯಾಲಿ ನೀರಿನಲ್ಲಿ ಬೆಳೆದಂತಹ ಮೀನುಗಳನ್ನು ರಾಜಾರೋಷವಾಗಿ ಜನರಿಗೆ ಮಾರಾಟ ಮಾಡ್ತಿರೋದ್ರಿಂದ ಇದರ ಅರಿವಿಲ್ಲದೆ ತಿನ್ನುವರ ಪರಿಸ್ಥಿತಿ ಏನು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಅಕ್ರಮ ಮೀನುಗಾರಿಕೆ ಮತ್ತು ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಪ್ರಜ್ಞಾವಂತ ನಾಗರಿಕರು ಆಗ್ರಹ ಮಾಡ್ತಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿ ಅವರ ಮೇಲೆ ದೇಶದ್ರೋಹದ ಪ್ರಕರಣವನ್ನ ದಾಖಲಿಸಬೇಕೆಂದು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿದ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗಿ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಇಡೀ ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನವನ್ನು ರಚಿಸಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಶೋಷಿತರು ಸಹಿತ ಎಲ್ಲ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸಿದ್ದಾರೆ. ಆದರೆ ಇವತ್ತು ಅಂತಹ ಮಹಾನ್ ವ್ಯಕ್ತಿಯ ವಿರುದ್ಧ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ರವರು ಅವಹೇಳನ ಮಾಡಿದ್ದು, ಕೂಡಲೇ ಅವರನ್ನ ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಪ್ರಧಾನಮಂತ್ರಿಗಳನ್ನ ಆಗ್ರಹಿಸಿದರು. ದೇಶದ ಸದನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ.
ಕೂಡಲೇ ಕೇಂದ್ರ ಗೃಹ ಸಚಿವರನ್ನ ಸಂಪುಟದಿಂದ ವಜಾಗೊಳಿಸಬೇಕು ಮತ್ತು ಅವರ ಮೇಲೆ ದೇಶದ್ರೋಹದ ಪ್ರಕರಣವನ್ನ ದಾಖಲಿಸಿ ಕಠಿಣ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸುತ್ತಿದೆ ಎಂದು ಎಚ್ಚರಿಸಿದರು. ತಾಲೂಕು ಕಚೇರಿಯ ಶಿರಸ್ತೇದಾರ ಅಸಿಯಾ ಬಿ ಅವರಿಗೆ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಮನವಿ ಪತ್ರವನ್ನ ಸಲ್ಲಿಸಿದರು. ದಯವಿಟ್ಟು ಪೊಲೀಸ್ ಇಲಾಖೆ ತಾವು ಕೂಡ ಸಂವಿಧಾನದ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಮ್ಗೇನಾದ್ರೂ ಗೌರವ ಇದ್ರೆ, ಸಂವಿಧಾನದ ಮೇಲೆ ಗೌರವ ಇದ್ರೆ, ತಾವು ಈ ಕೂಡಲೇ ಎಚ್ಚೆತ್ತುಕೊಂಡು ಏನು ನಿಮ್ಮ ಕೇಂದ್ರ ವಲಯದ ಇಂಟೆಲಿಜೆನ್ಸ್ ಏನಿದೆ ಅವರಿಗೆ ಒಂದು ಬಹಳ ಕಠೋರವಾದ ಒಂದು ಎಚ್ಚರಿಕೆಯನ್ನು ರವಾನಿಸಬೇಕಾಗ್ತದೆ. ಕೂಡಲೇ ಅಮಿತ್ ಶಾರನ್ನ ಸಚಿವ ಸಂಪುಟದಿಂದ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು. ಆಮೇಲೆ ದೇಶದ್ರೋಹದ ಸೆಕ್ಷನ್ ಅಡಿಯಲ್ಲಿ ಆತನ ಮೇಲೆ ಕೇಸ್ ಹಾಕಿ ಆತನ ಕೂಡಲೇ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ನಮ್ಮೆಲ್ಲರ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ. ಇಲ್ಲದಿದ್ದ ಪಕ್ಷದಲ್ಲಿ ಈಗ ಸಿ.ಟಿ. ರವಿಗೆ ಪಾಪ ಒಬ್ಬ ಹೆಣ್ಣು ಮಗುವಿಗೆ ಅಸಂಸ್ಕೃತವಾಗಿ ಮಾತನಾಡಿ ಏನು ಅಧಿವೇಶನ ನಡೀತಾ ಇರ್ತಕ್ಕಂಥ ನಮ್ಮ ಬೆಳಗಾವಿಯ ಸುವರ್ಣಸೌಧದೊಳಗಡೆನೆ ವಧೆ ಬಿತ್ತ ಅವನಿಗೆ, ಸಿ.ಟಿ. ರವಿಗೆ. ಅದು ಬಿಜೆಪಿಯ ಸಂಸ್ಕೃತಿ. ಆ ಥರ ಅಮಿತ್ ಶಾಗೆ ಆಗೋದು ಬೇಡ. ಜನರು ರೋಷಿ ಹೋಗಿ ಎಲ್ಲಾದ್ರೂ ಬೀದಿಯಲ್ಲಿ ಸಿಕ್ಕಿದಾಗ ಕಲ್ಲಲ್ಲಿ ಹೊಡೆದು, ಪೊರಕೆಯಲ್ಲಿ ಹೊಡೆದು, ದೊಣ್ಣೆಯಲ್ಲಿ ಹೊಡೆದು ಜನರ ಕೈಯಲ್ಲಿ ಶಿಕ್ಷೆಗೆ ಒಳಗಾಗೋದು ಬೇಡ. ದಯವಿಟ್ಟು ಪೊಲೀಸ್ ಇಲಾಖೆ ಮತ್ತು ಸರ್ಕಾರಗಳು ಕೂಡಲೇ ಎಚ್ಚೆತ್ತುಕೊಂಡು ಏನು ಅಂಬೇಡ್ಕರ್ ವಿರುದ್ಧವಾಗಿ ಯಾರೇ ಮಾತನಾಡಿದ್ರು ಅವರ ವಿರುದ್ಧ ಕಠಿಣವಾದ ಕ್ರಮ ಜರುಗಿಸಬೇಕು. ಆಮೇಲೆ ಅಂಬೇಡ್ಕರ್ ಅವರ ಜೊತೆಗೆ ಈ ದೇಶದ ಮಹಾನ್ ವ್ಯಕ್ತಿಗಳು ಯಾರೇ ಆಗಿರಲಿ ಅವ್ರ ವಿರುದ್ಧ ಯಾರೂ ಕೂಡ ಹಗುರವಾಗಿ ಮಾತನಾಡೋದನ್ನ ದಲಿತ ಸಂಘರ್ಷ ಸಮಿತಿ ಒಪ್ಪೋದಿಲ್ಲ. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ವೆಂಕಟೇಶ್ ವೆಂಕಿ, ಶಿಡ್ಲಘಟ್ಟ ತಾಲೂಕು ಸಂಚಾಲಕ ಚಲಪತಿ, ಸಂಘಟನಾ ಸಂಚಾಲಕ ಲಕ್ಕೇನಹಳ್ಳಿ ವೆಂಕಟೇಶ, ಹೂಜುಗೂರು ವೆಂಕಟೇಶ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ದೇವನಹಳ್ಳಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಅವರಿಗೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಸಾಥ್ ನೀಡಿದರು. ಖರ್ಚು ಮಾಡಿ ಹಾಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶಾಂತಕುಮಾರ್ ಅವರಿಗೆ, ಹಾಗೆ ಮಾನ್ಯ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಶಿವಶಂಕರ್ ಸಾಹೇಬ್ ಅವರಿಗೆ, ಹಾಗೆ ಸಿಒ ಮೇಡಮ್ ಆಗಿರ್ತಕ್ಕಂಥ ಅನುರಾಧ ಮೇಡಮ್ ಅವರಿಗೆ, ಹಾಗೆ ಎಲ್ಲ ಕೆಪಿಸಿಸಿ ಘಟಕದ ತಾಲೂಕು ಜಿಲ್ಲಾ ಘಟಕದ ಎಲ್ಲ ಅಧ್ಯಕ್ಷರುಗಳಿಗೆ. ದೇವನಹಳ್ಳಿ ಪಟ್ಟಣ ಹಾಗೂ ವಿಜಯಪುರ ಪಟ್ಟಣದಲ್ಲಿ ಕಾಮಗಾರಿಗಳಿಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಶಂಕುಸ್ಥಾಪನೆ ನೆರವೇರಿಸಿದರು. ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಸಾಥ್ ನೀಡಿದರು. ಕಳೆದ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದು, ಅಭಿವೃದ್ಧಿಯ ಕುರಿತು ಸಚಿವರು ಗುಣಗಾನ ಮಾಡಿದರು. ಶಂಕುಸ್ಥಾಪನೆ ನಂತರ ತ್ವರಿತ ರೀತಿ ಕಾಮಗಾರಿಗಳನ್ನು ಪೂರ್ತಿಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ದೇವನಹಳ್ಳಿ ವಿಧಾನಸಭೆ ವ್ಯಾಪ್ತಿಯಲ್ಲಿ ಹಲವಾರು ರಸ್ತೆಗಳ ಭೂಮಿ ಪೂಜೆ ಮಾಡುವ ಮೂಲಕ ಭಾಳ ದಿನ ಕನಸಾಗಿತ್ತು ನಮ್ಮ ಭಾಗದ ಜನದ. ವಿಶೇಷವಾಗಿ ದೇವನಹಳ್ಳಿ ಪಟ್ಟಣದಲ್ಲಿ ಕೆಂಪೇಗೌಡ ಸರ್ಕಲ್ನಿಂದ ರಾಣಿ ಸರ್ಕಲ್ವರೆಗೆ ಈಗ ತಾನೇ ಕಾಂಕ್ರೀಟ್ ರಸ್ತೆಯನ್ನು ಪೂಜೆ ಮಾಡಿದ್ದೀವಿ. ಸುಮಾರು 25 ಕೋಟಿಗಳ ವೆಚ್ಚದಲ್ಲಿ. ಅದೇ ರೀತಿ ನಂದಿ ಗ್ರಾಮದಿಂದ ಆಂಧ್ರದ ಕಡೆಯವರೆಗೆ 9 ಕೋಟಿ. ಸೊ ಈ ರೀತಿ ಹಲವಾರು ಕಾಮಗಾರಿಗಳನ್ನು ಹಿರಿಯ ಸಚಿವರಾದ ಸನ್ಮಾನ್ಯ ಶ್ರೀ ಮುನಿಯಪ್ಪನವರ ಸಮ್ಮುಖದಲ್ಲಿ ಮತ್ತು ತಮ್ಮ ಸಮ್ಮುಖದಲ್ಲಿ ಇವತ್ತು ಪೂಜೆಯನ್ನು ಮಾಡಿದ್ವಿ. ಆದಷ್ಟು ಬೇಗ ಈ ರಸ್ತೆಗಳ ಸಾರ್ವಜನಿಕ ಉಪಯೋಗಕ್ಕೆ ಬರ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಹಲವಾರು ಜನಪರ ಕಾರ್ಯಕ್ರಮ ಮಾಡ್ತಾ ಇದೆ. ಅದು ರಸ್ತೆ ಇರ್ಬೋದು, ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ನೀರಾವರಿ ಇಲಾಖೆ ಯೋಜನೆಗಳಿರ್ಬೋದು, ಸುಮಾರು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇರ್ಬೋದು,
ಹಲವಾರು ಜನಪರ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಅವರು ಕಳೆದ 2 ಬಜೆಟ್ನಲ್ಲಿ ಮಂಡನೆ ಮಾಡಿದ್ದಾರೆ. ಇನ್ನು ಕೆಎಚ್ ಮುನಿಯಪ್ಪನವರನ್ನ ಮಾತನಾಡಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ತಿಳಿಸಿದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. Because men will be men. Seagram's Imperial Blue packaged drinking water. ತಕ್ಷಣ ಬೇಕಾಗಿದ್ದಾರೆ. HR ಮಾರ್ಟ್ ಗ್ಲೋಬಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಸ್ಥಳ #1865 4ನೇ ಮಹಡಿ 1ನೇ ಹಂತ 5ನೇ ಬ್ಲಾಕ್ HBR ಲೇಔಟ್ ಬೆಂಗಳೂರು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಆಟೋ ಚಾಲಕರು ಬೇಕಾಗಿದ್ದಾರೆ. ಸಂಬಳ 18,000ದಿಂದ 40,000ವರೆಗೆ. ESI PF ಜೊತೆಗೆ ವಸತಿ ಮತ್ತು ಊಟದ ಸೌಲಭ್ಯ ಲಭ್ಯವಿದೆ. ವಯಸ್ಸು 18ರಿಂದ 40 ವರ್ಷದವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900388864 9900993348. Another number 8123864849. ಪ್ರೀತಿಸಿ ಮದುವೆಯಾಗಿದ್ದ ಪ್ರೇಮಿಗಳ ಪೋಷಕರಿಗೆ ಜಾತಿ ಅಡ್ಡ ಬಂದಿದ್ದು, ಪೋಷಕರ ವಿರೋಧದ ನಡುವೆಯೂ ಯುವತಿ ಪ್ರಿಯಕರನೊಂದಿಗೆ ತೆರಳಿರುವ ಘಟನೆ ಶ್ರೀನಿವಾಸಪುರದಲ್ಲಿ ನಡೆದಿದೆ. ಪ್ರೀತಿಸಿ ಮದುವೆಯಾಗಿದ್ದ ಪ್ರೇಮಿಗಳ ಪೋಷಕರಿಗೆ ಜಾತಿ ಅಡ್ಡ ಬಂದಿದ್ದು, ಪೋಷಕರ ವಿರೋಧದ ನಡುವೆಯೂ ಯುವತಿ ಪ್ರಿಯಕರನೊಂದಿಗೆ ತೆರಳಿರುವ ಘಟನೆ ಶ್ರೀನಿವಾಸಪುರದಲ್ಲಿ ನಡೆದಿದೆ.
ಅಂತರ್ಜಾತಿ ಯುವಕ ಶ್ರೀನಿವಾಸಪುರ ತಾಲೂಕಿನ ಕನಮಪಳ್ಳಿ ಮಲ್ಲಿಕಾರ್ಜುನ್ ಜೊತೆ ಮದುವೆಯಾಗಲು ಮುಂದಾಗಿದ್ದ ಕೋಲಾರ ತಾಲೂಕು ಸಿಗೊಂಡಹಳ್ಳಿ ಗ್ರಾಮದ ಅಲೈಕ್ಯಾಳನ್ನು ತಂದೆ ನಾಗೇಶ್ ಹಾಗೂ ತಾಯಿ ಓಲೈಕೆ ಮಾಡಲು ಯತ್ನಿಸಿದ್ದರು. ಇದರಿಂದ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಬಳಿ ದೊಡ್ಡ ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ವಿರೋಧದ ಮಧ್ಯೆಯೂ ಯುವಕನೊಂದಿಗೆ ಯುವತಿ ತೆರಳಿದ್ಲು. ಶ್ರೀನಿವಾಸಪುರ ತಾಲೂಕು ಸಬ್ ರಿಜಿಸ್ಟರ್ ಕಚೇರಿ ಎದುರು ಪೋಷಕರ ದೊಡ್ಡ ಹೈಡ್ರಾಮವೇ ಸೃಷ್ಟಿಯಾಗಿತ್ತು. ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ತಂದೆ ನಾಗೇಶ್ ಹೈಡ್ರಾಮಾ ಸೃಷ್ಟಿಸಿದ್ರು. ಲೋಕಲ್ ಪೊಲೀಸ್ ಅವ್ರು ಮ್ಯಾರೇಜ್ ಆಗಿದ್ದಾರೆ, ಇಂಟರ್ಕೇಸ್ಟ್ ಮ್ಯಾರೇಜ್ ಆಗಿದ್ದಾರೆ, ಅದಕ್ಕೆ ಮದುವೆ ಆಗಿದ್ದಾರೆ. ಆಮೇಲೆ ಬನ್ನಿ, ಅಲ್ಲ 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 ಹೆಣ್ಮಕ್ಳು ಯಾಕೆ ಹೊಡಿತೀರಿ? ಆಯ್ತಲ್ಲ ಬಿಡ್ರಿ ಸಾಕು. ಅವ್ರ ಕರ್ತವ್ಯ ಅವ್ರು ಮಾಡ್ತಾವ್ರಿ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಗಳಾಗಿ ನಾಡಿನ ರೈತರಿಗೆ ಹಾಗೂ ಭವಿಷ್ಯದ ಮಕ್ಕಳಿಗೆ ಒಳ್ಳೆಯದನ್ನ ಬಯಸಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಸುದರ್ಶನ ಮಹಾವಿಷ್ಣು ಯಾಗವನ್ನು ವೇದ ಪಂಡಿತ ಡಾಕ್ಟರ್ ಅಶ್ವಥ್ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ನೆರವೇರಿತು.
ಬಾಗೇಪಲ್ಲಿ ತಾಲೂಕಿನ ಶ್ರೀ ಕ್ಷೇತ್ರ ಗಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಪ್ರಧಾನ ಅರ್ಚಕ ಕೆ ಪ್ರಕಾಶ್ ರಾವ್ ನೇತೃತ್ವದಲ್ಲಿ ಸೇವಾಕರ್ತರಾದ ಬೆಂಗಳೂರಿನ ಸುರೇಂದ್ರಬಾಬು ಹಾಗೂ ನಾಗರಾಜು ಕುಟುಂಬ ಸದಸ್ಯರ ಸಹಯೋಗದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಡೆದ ಶ್ರೀ ಸುದರ್ಶನ ಮಹಾವಿಷ್ಣು ಯಾಗ, ಲಕ್ಷ ಮೂಲಮಂತ್ರ ಜಪ, ತಿರುಮಂಜಸ ಅಭಿಷೇಕ ಹಾಗೂ ಮಹಾಕೈಂಕರ್ಯಗಳಿಗೆ ವಿವಿಧ ಗಣ್ಯರು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಶ್ರೀ ಕ್ಷೇತ್ರ ಗಡಿದಂ ಶ್ರೀ ಬೂಣಿಲಾ ಸಮೇತ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇಗುಲದಲ್ಲಿ ಭಾನುವಾರ ಬೆಳಗಿನ ಜಾವದಿಂದಲೇ 30 ಜನ ವೇದ ಪಂಡಿತರ ಸಮ್ಮುಖದಲ್ಲಿ ಶ್ರೀ ಸುದರ್ಶನ ಮಹಾವಿಷ್ಣು ಹೋಮವನ್ನ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನೆರವೇರಿಸಿದರು. ಲೋಕ ಕಲ್ಯಾಣದ ನಿಮಿತ್ತ ಸೇವಾಕರ್ತರು ಆಯೋಜಿಸಿದ್ದ ಶ್ರೀ ಸುದರ್ಶನ ಮಹಾವಿಷ್ಣು ಯಾಗದ ಪ್ರಯುಕ್ತ ಕಳಶ ಸ್ಥಾಪನೆ, ಶ್ರೀ ವಿಷ್ಣು ನಾಮದ ಲಕ್ಷ ಮೂಲ ಮಂತ್ರ ಜಪ ಪಠಣೆ, ಷಷ್ಠಿ ಗಣಪತಿ ಪೂಜೆ ಸೇರಿದಂತೆ ವೇದ ಪಾರಾಯಣ, ಸುದರ್ಶನ ಮಹಾವಿಷ್ಣು ಚಕ್ರಕ್ಕೆ ತಿರುಮಂಜಸ ಅಭಿಷೇಕ, ಪೂರ್ಣಾಹುತಿ ಹೋಮ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಕಾರ್ಯಕ್ರಮ ನೆರವೇರಿಸಿದರು. ಬೆಂಗಳೂರು, ಆಂಧ್ರಪ್ರದೇಶದ ಹಿಂದೂಪುರ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಭಕ್ತರು ಶ್ರೀ ಸುದರ್ಶನ ಮಹಾವಿಷ್ಣು ಹೋಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. विष्णु ಹೋಮದಲ್ಲಿ ಭಾಗವಹಿಸಿದ್ದ ಭಕ್ತಾದಿಗಳಿಗೆ ಸೇವಾಕರ್ತರ ಕುಟುಂಬದಿಂದ ಅನ್ನದಾನ, ಲಡ್ಡು, ಪ್ರಸಾದ ವಿನಿಯೋಗಿಸಿ ತಿರುಮಂಜಸ ಅಭಿಷೇಕ ಮಾಡಿರುವ ಸುದರ್ಶನ ಚಕ್ರವುಳ್ಳ ಬೆಳ್ಳಿಯ ಲಾಕೆಟ್ ಡಾಲರ್ಗಳನ್ನು ವಿತರಿಸಿದರು. ಸುದರ್ಶನಾಯ ವಿದ್ಮಹೇ ಸಹಸ್ರಜ್ವಾಲಾಯ ಧೀಮಹಿ ತನ್ನ ಚಕ್ರ ಪ್ರಚೋದಯಾತ್. ಶ್ರೀ ಕ್ಷೇತ್ರ ಗಡಿದಂ ಶ್ರೀ ಬೂಣಿಲಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದಿವ್ಯ ಸನ್ನಿಧಿಯಲ್ಲಿ ಈ ಒಂದು ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲಾ, ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಭಗವಂತನ ಅನುಗ್ರಹದಿಂದ, ಭಕ್ತಾದಿಗಳ ಒಂದು ಸಹಕಾರದಿಂದ ಈ ಒಂದು ಸುದರ್ಶನ ಮಹಾಯಾಗ ಅಂತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಶನಿವಾರ, ಭಾನುವಾರ ಅಂದರೆ ನಿನ್ನೆಯಿಂದ ಇವತ್ತಿನ ತನಕ ಕೂಡ ದ್ವಿದಿನ ಸಂಕಲ್ಪದ ರೀತ್ಯ ಸ್ವಾಮಿಯವರಿಗೆ ಈ ಒಂದು ಕಲಶ ಸ್ಥಾಪನೆ, ಮಹಾಸಂಕಲ್ಪ ಪ್ರಾಯಶ್ಚಿತ್ತ ಮಹಾಸಂಕಲ್ಪ ಪುರಸ್ಸರವಾಗಿ 1 ಲಕ್ಷ ಮಹಾಸುದರ್ಶನ ಮೂಲಮಂತ್ರ ಜಪ ಮತ್ತು ತತ್ತದಶಾಂಶ ಹೋಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇವತ್ತು ಭಾನುವಾರ ಸಪ್ತಮಿ ಉತ್ತರ ನಕ್ಷತ್ರ ಪ್ರಯುಕ್ತವಾಗಿ ಸ್ವಾಮಿಯವರಿಗೆ ತಿರುಮಂಜನ ಅಭಿಷೇಕ, ಅದೇ ರೀತಿಯಾಗಿ ಸ್ವಾಮಿಯವರಿಗೆ ಮಹಾ ಹೋಮ ಕೈಂಕರ್ಯವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಸೇವಾಕರ್ತರಾಗಿರ್ತಕ್ಕಂಥ ಸುರೇಂದ್ರ ಬಾಬು, ಶ್ರೀಮತಿ ಸೀತಾಲಕ್ಷ್ಮಿ ಮತ್ತು ಸುರೇಂದ್ರ ಬಾಬು ಮತ್ತು ನಾಗರಾಜ್ ಬಾಬಾ ಅಂಕಲ್ ಅಂತ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಮಹಾ ಸುದರ್ಶನ ಯಾಗ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಸೇವಾಕರ್ತರಾದ ಬೆಂಗಳೂರಿನ ಸುರೇಂದ್ರಬಾಬು, ನಾಗರಾಜು, ಪಂಡಿತರಾದ ರಘುವೀರ್ ಶರ್ಮಾ, ಶೇಷಾದ್ರಿ ಶರ್ಮಾ, ಸುನೀಲ್ ಶರ್ಮಾ, ಓಂ ಶಕ್ತಿ ಅನಿಲ್ ಶರ್ಮಾ, ಸಂದೀಪ್ ಶರ್ಮಾ, ಕೃಷ್ಣಕಾಂತ್ ಶರ್ಮಾ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ
ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ ಡಿಸಿ ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕಾ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಕೇಂದ್ರ ಗೃಹ ಖಾತೆ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಶ್ರೀನಿವಾಸಪುರದಲ್ಲಿ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಅಮಿತ್ ಶಾ ಅವರಿಗೆ ಧಿಕ್ಕಾರ. ಕೇಂದ್ರ ಹೋಂ ಮಂತ್ರಿ ಅಮಿತ್ ಶಾ ಅವರಿಗೆ ಧಿಕ್ಕಾರ. ದಲಿತ ಹಕ್ಕುಗಳ ಸಮಿತಿ ವತಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆಂದು ಆರೋಪಿಸಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಧಿಕ್ಕಾರ ಕೂಗಿ ಕ್ಯಾಬಿನೆಟ್ನಿಂದ ವಜಾ ಮಾಡಲು ಒತ್ತಾಯಿಸಿದರು. ಅದೇ ರೀತಿಯಾಗಿ ವಿಧಾನ ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿರುವ ಸಿಟಿ ರವಿ ಅವರಿಗೆ ಧಿಕ್ಕಾರ ಕೂಗಿ ವಿಧಾನ ಪರಿಷತ್ನಿಂದ ವಜಾ ಮಾಡುವಂತೆ ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಪಾತಕೋಟೆ ನವೀನ್ ಕುಮಾರ್ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನು ಕ್ಯಾಬಿನೆಟ್ ಹಾಗೂ ಲೋಕಸಭಾ ಅಭ್ಯರ್ಥಿ ಸ್ಥಾನದಿಂದ ವಜಾ ಮಾಡಬೇಕು. ರಾಜ್ಯ ಸರ್ಕಾರದ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿರುವಂತಹ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರನ್ನ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನದಿಂದ ವಜಾ ಮಾಡಬೇಕು. ಮಹಿಳೆಯರಿಗೆ ಗೌರವ ಕೊಡದ ಈ ವ್ಯಕ್ತಿಯನ್ನು ಮುಂದೆ ಯಾವುದೇ ಚುನಾವಣೆಗಳಲ್ಲಿ ಆಯ್ಕೆಯಾಗಲು ಮಹಿಳೆಯರು ಅವಕಾಶ ಕಲ್ಪಿಸಿ ಕೊಡಬಾರದೆಂದು ಒತ್ತಾಯಿಸಿದರು. ಇವತ್ತು ದಲಿತ ಹಕ್ಕುಗಳ ಸಮಿತಿಯಿಂದ ಶ್ರೀನಿವಾಸಪುರ ತಾಲೂಕು ಸಮಿತಿ ಪರವಾಗಿ ಇವತ್ತೇನು ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಎಲ್ಲರೂ ಕೂಡ ವಿಧಾನಸಭೆ, ವಿಧಾನ ಪರಿಷತ್ತು, ಲೋಕಸಭೆ, ರಾಜ್ಯಸಭೆಗಳಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಹೋಗಿ
ಈ ದೇಶದ ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನವಾಗಿ ಇವತ್ತು ಮಾತಾಡಿದ್ದಾರೆ. ಅವರ ಒಬ್ಬ ಫ್ಯಾಷನ್ ವ್ಯಕ್ತಿ ಅಂತಕ್ಕಂಥ ಹೆಸರನ್ನು ಇಟ್ಟು ಮಾತಾಡಿದ್ದಾರೆ. ಅದೊಂದು ಶೋ ಆಗಿಬಿಟ್ಟಿದೆ ಅಂತ ಮಾತಾಡಿದ್ದಾರೆ. ಇದನ್ನು ಇವತ್ತು ತೀವ್ರವಾಗಿ ನಾವು ದಲಿತ ಹಕ್ಕುಗಳ ಸಮಿತಿಯಿಂದ ಖಂಡನೆ ಮಾಡ್ತಾ ಇದ್ದೇವೆ. ಅವರನ್ನು ಈ ಕೂಡಲೇ ಕ್ಯಾಬಿನೆಟ್ಟಿಂದ ವಜಾ ಮಾಡಬೇಕು, ಅವರ MP ಸ್ಥಾನದಿಂದ ಕೂಡ ವಜಾ ಮಾಡಬೇಕು ಅಂತೇಳಿ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅದೇ ರೀತಿ ಕಳೆದ 3 ದಿನಗಳ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಏನು ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಆಯೋಗದ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಇವತ್ತು ಅಲ್ಲಿನ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ BJP ಪಕ್ಷದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ CT ರವಿರವರು ಅಶ್ಲೀಲ ಪದಗಳನ್ನು ಇವತ್ತು ಬಳಸಿ ಮಾತಾಡಿದ್ದಾರೆ. ಇಂಥ ಒಂದು ಮಹಿಳೆಯರ ಬಗ್ಗೆ ಅವಹೇಳನವಾಗಿ ಅಶ್ಲೀಲವಾಗಿ ಮಾತಾಡುವಂಥ CT ರವಿರವರನ್ನು ವಿಧಾನ ಪರಿಷತ್ತಿನಿಂದ ವಜಾ ಮಾಡಬೇಕು. ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಜನರಿಂದ ಆಯ್ಕೆ ಆಗುವಂಥ ಸ್ಥಾನಗಳಿಗೆ ಅವರನ್ನು ಆಯ್ಕೆ ಮಾಡಲಿಕ್ಕೆ ಬಿಡಬಾರ್ದು, ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕು ಅಂತೇಳಿ ಇವತ್ತು ದಲಿತ ಹಕ್ಕುಗಳ ಸಮಿತಿಯ ಒಂದು ಇದರಿಂದ ರಾಜ್ಯಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಶ್ರೀನಿವಾಸಪುರದಲ್ಲಿಯೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರಿಬ್ಬರ ವಿಚಾರದಲ್ಲಿ ಹೋರಾಟವನ್ನು ಮಾಡಿದ್ದೀವಿ ಸರ್. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ಜುಂಜನಹಳ್ಳಿ ಗ್ರಾಮದ ಸರ್ವೆ ನಂಬರ್ 151ರಲ್ಲಿ 2 ಎಕರೆ 30 ಗುಂಟೆ ಸರ್ಕಾರಿ ಬಂಜರು ಮತ್ತು ಸರ್ವೆ ನಂಬರ್ 148ರಲ್ಲಿ 1 ಎಕರೆ 16 ಗುಂಟೆ ಸರ್ಕಾರಿ ಖರಾಬು ಜಮೀನುಗಳಿದ್ದು, ಈ ಜಮೀನುಗಳನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದು ತೆರವುಗೊಳಿಸುವಂತೆ ಗ್ರಾಮಸ್ಥರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಮೇರೆಗೆ ಸರ್ವೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಜಮೀನನ್ನು ಅಳತೆ ಮಾಡಲು ಪೊಲೀಸ್ ಸೂಕ್ತ ಬಂದೋಬಸ್ತ್ನಲ್ಲಿ ಫೀಲ್ಡ್ಗೆ ಇಳಿದಾಗ ಒತ್ತುವರಿದಾರರ ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ನಂತರ ಸ್ಥಳಕ್ಕೆ ಬಂದ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಒತ್ತುವರಿದಾರರನ್ನ ಜಮೀನು ಅಳತೆ ಮಾಡಲು ಅವಕಾಶ ಕಲ್ಪಿಸಿಕೊಡಲು ಕೋರಿದರು. ಒತ್ತುವರಿದಾರರು ಸರ್ವೆ ಮಾಡಲು ಬಿಡದೇ ಇರುವ ಕಾರಣಕ್ಕೆ ಪೊಲೀಸರು ಸರ್ವೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಅಳತೆ ಮಾಡಲು ಸೂಕ್ತ ಬಂದೋಬಸ್ತ್ ನೀಡಿ ಸರ್ವೆ ಕಾರ್ಯ ಮುಗಿಸಿಬಿಟ್ಟರು. $51 ಮಧ್ಯೆ 148 ಎರಡನ್ನೂ ಅಳತೆ ಮಾಡ್ತಾರೆ ಸರ್. 151 ಎಷ್ಟಕ್ಕೆ ನಿಮ್ಗೆ ಅಳತೆ ಮಾಡ್ಬೇಕು ಅಂತ ಆರ್ಡರ್ ಬಂದಿದೆ. 3 ಎಕರೆ 14 ಗುಂಟೆ ಸರಿಯಾಗಿ ಓದಿ ಸರ್. ನಮ್ಮ ಕನ್ನಡ ಬರಲ್ಲ ಏನ್ರಿ
ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಎರೆಹುಳು ಅಂದ್ರೆ ಮಣ್ಣನ್ನು ಸಂರಕ್ಷಣೆ ಮಾಡೋದು ಎರೆಹುಳು. ಶಿಡ್ಲಘಟ್ಟದ FES ಸಂಸ್ಥೆ ಆಶ್ರಯದಲ್ಲಿ ದೇವನಹಳ್ಳಿ ಸಮೀಪದ ಸ್ಕೂಲ್ ಆಫ್ ಆನ್ಸಿಯಂಟ್ ವಿಸ್ಡಂನಲ್ಲಿ ಗ್ರಾಮ ಪಂಚಾಯಿತಿ ಮಹಿಳಾ ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ನಾಯಕತ್ವ ಸಬಲೀಕರಣ ಮತ್ತು ಸಾಮೂಹಿಕ ಆಸ್ತಿಗಳಿಗಾಗಿ ನಾಯಕತ್ವ ಎಂಬ 2 ದಿನಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಾಲೂಕು ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಎನ್ ಚಂದ್ರಪ್ಪ ಮಾತನಾಡಿದರು. ಅಪ್ರತಿಮ ವೀರ ಮಹಿಳೆ ಎಂದರೆ ಇಂದಿರಾ ಗಾಂಧಿ ಎಂದು ಹೇಳಬಹುದು. ಏಕೆಂದರೆ ಆಗಿನ ಕಾಲದಲ್ಲೇ ಎಲ್ಲಾ ಗಂಡಸರನ್ನು ಭಯಪಡಿಸಿ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಿ ಅಧಿಕಾರವನ್ನ ನಡೆಸಿದ ಗುಂಡುಗೆಯ ವೀರ ಮಹಿಳೆ ಎಂದರೆ ತಪ್ಪಾಗಲಾರದು ಎಂದರು. ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಮಾಡಿದ ಸಾಧನೆಗಳನ್ನು ನೆನೆದುಕೊಳ್ಳುವ ಥರ ನೀವು ಕೆಲಸ ಮಾಡಬೇಕು. ಯಾರೋ ಏನೋ ಅಂದ್ಕೊಳ್ತಾರೆ ಎಂದು ಸುಮ್ಮನಿರದೆ ಅಪ್ರಾಪ್ತ ಬಾಲಕಿಯರ ಬಾಲ್ಯ ವಿವಾಹಗಳನ್ನು ನಿಲ್ಲಿಸಿ ಅವರ ಬದುಕಿಗೆ ಬೆಳಕನ್ನ ಚೆಲ್ಲಬೇಕು. ಆ ಅವಕಾಶ ನಿಮಗೆ ಇದೆ ಎಂದು ಕಿವಿ ಮಾತನ್ನು ಹೇಳಿದರು. ನೀವು ಮಹಿಳೆಯರ ಧ್ವನಿಯಾಗಿ ನಿಲ್ಲಬೇಕು. ಅದು ಬದಲಾಗಿ ಎಲ್ಲ ಅಧಿಕಾರ ಗಂಡನಿಗೆ ಕೊಟ್ಟುಬಿಟ್ಟು ಗಂಡಸರಿಗೆ ಕೊಟ್ಟು ನೀವು ಅಧ್ಯಕ್ಷರಾಗಿ ಕುತ್ಕೊಂಡು ರಬ್ಬರ್ ಸ್ಟಾಂಪ್ ಆಗಿದ್ರೆ ವೇಸ್ಟ್ ಅಂತ ನಾನು ಭಾವಿಸ್ತೇನೆ. ಇಡೀ ದೇಶ ಕಂಡಂತ ಒಂದು ಅಪ್ರತಿಮ ವೀರ ಮಹಿಳೆ ಅಂತಂದ್ರೆ ಇಂದಿರಾ ಗಾಂಧಿ ಅಂತ ಹೇಳ್ಬೋದು. ಇದು ರಾಜಕೀಯ ಅಂತಲ್ಲ, ನಿಜವಾಗ್ಲೂ ಎಲ್ಲಾ ಗಂಡಸನ್ನು ಭಯಪಡಿಸಿ ತುರ್ತು ಪರಿಸ್ಥಿತಿನ ಜಾರಿಗೊಳಿಸಿ ಅಧಿಕಾರ ನಡೆಸಿದಂತ ಕೀರ್ತಿ ಆಗಿ ಸಲ್ತೇ ಇದೆ. ಯಾಕೆ ಅಂತಂದ್ರೆ ಅಧಿಕಾರ ಅಂದ್ರೆ ಬರೀ ಗಂಡಸರು ಹೇಳ್ದಂಗೆ ರಬ್ಬರ್ ಸ್ಟಾಂಪ್ ಸೈನ್ ಹಾಕೊಂಡೋದಲ್ಲ, ನಾನು ಅಧಿಕಾರ ಏನು ಅಂತ ನಾನು ಮಾಡಿ ತೋರಿಸ್ತೀನಿ ಅಂತ ತೋರಿಸಿದ್ದಾರೆ. ಅದಕ್ಕೆ ಮಹಿಳೆ ಯಾವುದರಲ್ಲೂ ಕಡಿಮೆ ಇಲ್ಲ. ನಿಮ್ಮ ಅಧಿಕಾರನ ನೀವು ಚಲಾಯಿಸಿ, ಉಪಯೋಗಿಸ್ಕೊಳ್ಳಿ. ನಮ್ಮ ಹಳ್ಳಿ ಏನಿದೆ ಅದರ ಒಂದು ಅಭಿವೃದ್ಧಿಗೆ ನೀವು ಶ್ರಮ ಪಟ್ಟರೆ ಖಂಡಿತ ನಮ್ಮ ಹಳ್ಳಿಗಳು ಉದ್ಧಾರ ಆಗ್ತದೆ. ಮಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದ್ರಕಲಾ, ಆನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನೇತ್ರಾವತಿ, FES ಸಂಸ್ಥೆಯ ಸಲಹೆಗಾರ್ತಿ ರಾಜೇಶ್ವರಿ, ಕೇಂದ್ರ ಕಚೇರಿಯ ಹಿರಿಯ ಅಧಿಕಾರಿಗಳಾದ ಶ್ರೀ ವಿಜಯಕುಮಾರ್, ರಾಜ್ಯ ಮುಖ್ಯಸ್ಥರಾದ SB ಲೋಕೇಶ್, ಜಿಲ್ಲಾ ಮುಖ್ಯಸ್ಥರಾದ ಶ್ರೀರಂಗ ಹೆಗಡೆ ಮತ್ತಿತರರು ಹಾಜರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. HN ವ್ಯಾಲಿ ನೀರಿನಲ್ಲಿ ಅಕ್ರಮ ಮೀನು ಸಾಕಾಣಿಕೆ, ವಿವಿಧೆಡೆ ಎಗ್ಗಿಲ್ಲದೆ ಮಾರಾಟ, ಜನರ ಆರೋಗ್ಯದ ಜೊತೆ ಚೆಲ್ಲಾಟ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ, ಅಂಬೇಡ್ಕರ್ ಕುರಿತ ಹೇಳಿಕೆಗೆ ಖಂಡನೆ, ದಲಿತ ಸಂಘಟನೆಗಳಿಂದ ಪ್ರತಿಭಟನೆ. ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ, ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಸಿದ್ಧ, ಸಚಿವ ಸತೀಶ್ ಜಾರಕಿಹೊಳಿ. ಪ್ರೀತಿಗೆ ಜಾತಿ ಅಡ್ಡ, ಅಂತರ್ಜಾತಿ ವಿವಾಹಕ್ಕೆ ಪೋಷಕರ ವಿರೋಧ, ಯುವಕನ ಜೊತೆ ತೆರಳಿದ ಯುವತಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.